ಬಡತನವೆನ್ನುವುದು ಬಲು ದುಃಖದಾಯಕ ಮತ್ತು ಕಷ್ಟಭರಿತ ಜೀವನವಾಗಿರುತ್ತದೆ. ಯಾವುದೇ ಮನುಷ್ಯ ತನಗೆ ಬಡತನ ಬೇಕು ಎಂದು ಅನ್ನುವುದಿಲ್ಲ, ಯಾರಿಗೆ ತಾನೇ ಬಡತನ ಇಷ್ಟವಾಗುತ್ತದೆ. ಬಡತನದಲ್ಲಿದ್ದಾಗ ಮನುಷ್ಯ ಬಹಳ ನಿರಾಶೆ ಹಾಗೂ ನೋವು ಅನುಭವಿಸುತ್ತಾನೆ, ಅವನಲ್ಲಿ ಅಸಹಾಯಕತೆಯ ಭಾವ ತುಂಬಿರುತ್ತದೆ. ಅವನಿಗೆ ತನ್ನಿಂದ ಏನನ್ನೂ ಸಾಧಿಸಲಾಗದು ಅನಿಸುತ್ತದೆ. ಅವನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಇರುತ್ತವೆ. ಎಷ್ಟೋ ಸಲ ತನ್ನ ಕುಟುಂಬಕ್ಕೆ 2 ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಲಾರ. ಮನೆ, ಹಣ, ಮಕ್ಕಳ ಓದಿನ ಖರ್ಚು, ಹೀಗೆ ಸಮಸ್ಯೆಗಳು ಮುಗಿಯುವುದೇ ಇಲ್ಲ. ನಿತ್ಯ ಜೀವನದ ಏನೇ ಖುಷಿ ಸಾಧನಗಳು ಸುಲಭವಾಗಿ ಸಿಗುವುದೇ ಇಲ್ಲ. ಯಾವುದೋ ಜನ್ಮದ ಕರ್ಮ ಅವನನ್ನು ಹಣದಿಂದ ವಂಚಿತನನ್ನಾಗಿ ಮಾಡಿರಬಹುದು. ಬಡತನದಲ್ಲಿ ಇರುವ ಮನುಷ್ಯ ಎಷ್ಟು ಕುಗ್ಗಿಹೋಗಿರುತ್ತಾನೆ ಎಂದರೆ ಗೆಲುವು ಕಣ್ಣೆದುರಿಗೆ ಕಾಣುತ್ತಿದ್ದರೂ ಅವನಿಗೆ ಸೋಲಿನ ಕಿರಣಗಳೇ ಕಾಣುತ್ತಿರುತ್ತವೆ. ಹೆಜ್ಜೆ ಹೆಜ್ಜೆಗೂ ಅವನು ಸೋಲನ್ನೇ ಪರಿಗಣಿಸುತ್ತಾನೆ. ಆದರೆ ಈ ಜಗತ್ತಿಗೆ ಬಂದ ಮೇಲೆ ನಾವು ಆಸೆಯನ್ನು ಬಿಡಬಾರದು, ನಿರಾಶರಾಗಬಾರದು. ಯಾವಾಗ ಸಾಗುವ ದಾರಿ ಕಠಿಣವಾಗಿರುತ್ತದೆಯೋ ಆಗ ನಮಗೆ ನಮ್ಮ ಆಂತರಿಕ ಶಕ್ತಿ ಮತ್ತು ಪ್ರಯತ್ನವೇ ದೊಡ್ಡ ಶಕ್ತಿಯಾಗಿರುತ್ತದೆ. ಆದರೆ ಬಡತನಕ್ಕೆ ರೋಸಿಹೋದ ಮನುಷ್ಯ ತಾನು ಮಾಡುವ ಕೆಲಸದಲ್ಲಿ ಸೋಲುತ್ತೇನೆಂದೇ ಮನದಲ್ಲಿ ಗಟ್ಟಿ ಮಾಡಿಕೊಂಡು ಪ್ರಯತ್ನಿಸುತ್ತಾನೆ. ಹೀಗಿದ್ದಾಗ ಯಾರೇನೂ ಮಾಡಬಲ್ಲರು? ನೀವು ಬಯಸಿದ್ದನ್ನು ಪಡೆಯಲು ಒಂದು ಮಾರ್ಗವಿದೆ ಎಂದು ತಿಳಿದಿದ್ದರೂ ಅದರಿಂದ ವಂಚಿತರಾಗಿದ್ದರೆ ಎಷ್ಟೇ ಪ್ರಯತ್ನಪಟ್ಟರೂ ಅದು ಸಿಗುವುದಿಲ್ಲ. ನಮಗೆ ಯಾವುದೇ ಆಟದಲ್ಲಿ ಗೆಲ್ಲಬೇಕಾಗಿದ್ದರೆ ಮೊದಲು ಆಡುವ ಆಟದ ನಿಯಮಗಳನ್ನು ಅರಿತುಕೊಳ್ಳಬೇಕು. ಆಗ ನಾವು ಅದನ್ನು ಹೇಗೆ ನಮ್ಮ ಗೆಲುವಿಗೆ ಮೆಟ್ಟಿಲಾಗಿ ಪರಿವರ್ತಿಸಬಹುದು ಎಂದು ತಿಳಿಯಬಹುದು. ಇದು ತುಂಬಾ ಹಳೆಯ ಮಾತು. ಒಂದು ಊರಿನಲ್ಲಿ ಕರುಣಾಕರನೆಂಬ ವ್ಯಕ್ತಿ ಇದ್ದ. ಆತ ತನ್ನ ಬಡತನದಿಂದ ಬಹಳ ನಿರಾಶನಾಗಿದ್ದ. ಆತ ಜೀವನದಲ್ಲಿ ಬಹಳ ಕಷ್ಟಗಳ ಪರಂಪರೆಯಿಂದ ನಲುಗಿ ಹೋಗಿದ್ದ. ಕರುಣಾಕರ ತನ್ನ ಬಡತನದಿಂದ ಬಹಳ ನಿರಾಶನಾಗಿದ್ದ. ಬಡ ಕುಟುಂಬಕ್ಕೆ ಸೇರಿದ್ದ ಆತನಿಗೆ ಸದಾ ಹಣದ ಮುಗ್ಗಟ್ಟು ಹತಾಶನನ್ನಾಗಿ ಮಾಡಿತ್ತು. ಕರುಣಾಕರ ಒಂದು ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಗಳಿಕೆ ತುಂಬಾ ಕಡಿಮೆಯಿತ್ತು. ಅದರಿಂದ ತನ್ನ ಕುಟುಂಬದ ಪೋಷಣೆ ಮಾಡುವುದು ಕಷ್ಟವಾಗಿತ್ತು. ಒಂದು ದಿವಸ ಕಡೆಗೆ ಅವನ ಮನಸ್ಸು ಬಹಳ ಕುಗ್ಗಿಹೋಗಿತ್ತು. ಬಡತನಕ್ಕೆ ರೋಸಿಹೋಗಿತ್ತು. ಹತಾಶನಾಗಿ ಒಂದು ಮರದ ಕೆಳಗೆ ಒಬ್ಬನೇ ಕುಳಿತು ಅತ್ತುಬಿಟ್ಟ. ಆಗ ದಾರಿಯಲ್ಲಿ ಅವನಿಗೆ ಒಬ್ಬ ಹಳೆಯ ಗೆಳೆಯ ಎದುರಾದ. ಬಹಳ ದಿನಗಳ ನಂತರ ಇಬ್ಬರೂ ಭೇಟಿಯಾಗಿದ್ದರು. ಆತನಿಗೆ ತನ್ನ ನೆಚ್ಚಿನ ಸ್ನೇಹಿತನನ್ನ ಕಂಡು ತುಂಬಾ ಸಂತೋಷವಾಯಿತು. ಬಾಲ್ಯದಿಂದಲೂ ಇಬ್ಬರ ಸ್ನೇಹ ಅತ್ಯಂತ ಗಾಢವಾಗಿತ್ತು. ನಗುನಗುತ್ತ ಆತ ಕರುಣಾಕರನನ್ನು ಎಲ್ಲಿಗೆ ಹೋಗುತ್ತಿರುವೆ, ಏನು ಮಾಡಿಕೊಂಡಿದ್ದೀಯಾ, ಎಷ್ಟು ವರ್ಷಗಳ ನಂತರ ಸಿಕ್ಕಿರುವೆ ಎಂದೆಲ್ಲ ಕೇಳಿದ. ಸ್ನೇಹಿತನ ಮಾತಿಗೆ ಕರುಣಾಕರ ನಿರಾಶೆಯಿಂದ ತನ್ನ ಬಡತನದ ಗೋಳನ್ನು ಹೇಳಿಕೊಂಡ. ನನಗೆ ಕುಟುಂಬದ ಸಾಧಾರಣ ಅವಶ್ಯಕತೆಗಳನ್ನು ಪೂರೈಸಲಾಗದವಾನಗಿದ್ದೇನೆ. 2 ಹೊಟ್ಟಿನ ಊಟಕ್ಕೂ ಕೊರತೆಯಾಗುತ್ತದೆ ಎಂದ. ಈ ಮಾತಿಗೆ ಸ್ನೇಹಿತ, ಇಷ್ಟಕ್ಕೇಕೆ ಹೀಗೆ ನಿರಾಶನಗುವೆ? ಚಿಂತಿಸಬೇಡ. ಇಲ್ಲಿ ಹತ್ತಿರದಲ್ಲಿಯೇ ಒಬ್ಬ ಗುರುಗಳಿದ್ದಾರೆ. ಅವರು ನಿನಗೆ ಸಹಾಯ ಮಾಡಬಲ್ಲರು. ಅವರಿಂದ ನಿನ್ನ ಸಮಸ್ಯೆ ಪರಿಹಾರವಾಗಬಲ್ಲದು. ನೀನೊಮ್ಮೆ ಅವರನ್ನು ಭೇಟಿಯಾಗು ಎಂದು ತಿಳಿಸಿದ. ಗೆಳೆಯನ ಮಾತಿನಂತೆ ಒಂದು ದಿವಸ ಕರುಣಾಕರ ಗುರುಗಳ ಬಳಿಗೆ ಹೋಗಿ ನಮಸ್ಕರಿಸಿ ತನ್ನ ಬಡತನದ ಸಮಸ್ಯೆಯನ್ನು ಹೇಳಿದ. ಗುರುಗಳೇ, ಈ ಪ್ರಪಂಚದಲ್ಲಿ ಕೆಲವರು ಎಷ್ಟು ಸಫಲರಾಗಿದ್ದಾರೆ, ಅವರು ಕೋಟಿಗಳಲ್ಲಿ ಗಳಿಸುತ್ತಿದ್ದಾರೆ. ಆದರೆ ಇನ್ನು ಕೆಲವರು ಯಾಕೆ ಹೀಗೆ ಅಸಫಲರಾಗಿದ್ದಾರೆ? ಅವರಿಗೆ 2 ಹೊತ್ತಿನ ರೊಟ್ಟಿಯೂ ಸಿಗುವುದಿಲ್ಲ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ ಅಲ್ಲವೇ? ಹೀಗಿದ್ದಾಗ ಬಡವ, ಬಲ್ಲಿದ, ಹಣವಂತ, ಹೀಗೆ ಎಲ್ಲರಲ್ಲಿಯೂ ಅವನಿಗೆ ಸಮಭಾವವಿರಬೇಕಿತ್ತು. ಎಲ್ಲರಲ್ಲಿಯೂ ಸಮಭಾವದಿಂದ ಇರಬೇಕಾದ ಆ ಭಗವಂತ ಈ ತಾರತಮ್ಯ ಮಾಡುವುದೇಕೆ? ಕೆಲವರಿಗೆ 3 ತಲೆಮಾರು ಕುಳಿತು ತಿಂದರೂ ಮುಗಿಯಲಾರದಷ್ಟು ಕೊಟ್ಟಿದ್ದಾನೆ, ಕೆಲವರಿಗೆ 1 ಹೊಟ್ಟು ತಿನ್ನಲು ಗತಿಯಿಲ್ಲ. ಗುರುಗಳು ಕರುಣಾಕರನ ಎಲ್ಲ ಮಾತುಗಳನ್ನು ಕೇಳಿ ಹೇಳಿದರು. ಮಗು, ನೀನು ಹೇಳುವುದು ಸರಿಯಾಗಿದೆ. ಭಗವಂತ ಎಲ್ಲರವನಾಗಿದ್ದಾನೆ, ನಾವೆಲ್ಲ ಅವನ ಸೃಷ್ಟಿಯೇ ಆಗಿದ್ದೇವೆ. ಹೀಗಿದ್ದಾರ ನಾವೆಲ್ಲ ಸಮಾನರಾಗಿರಬೇಕಿತ್ತು. ಆದರೆ ಸ್ವತಃ ನಾವು ಸಹ ಸಮಾನರಿಲ್ಲ. ನೀನೇ ನೋಡು, ಒಬ್ಬರಿದ್ದಂತೆ ಒಬ್ಬರಿಲ್ಲ, ಒಬ್ಬರ ಗುಣ ಇನ್ನೊಬ್ಬರಂತೆ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಜಗಳವಾಡುತ್ತೇವೆ. ಹೀಗಿದ್ದಾಗ ನಮ್ಮನ್ನು ಸಮಾನರಾಗಿ ಏಕೆ ಮಾಡುತ್ತಾನೆ? ಇದು ಯೋಚಿಸಬೇಕಲ್ಲವೇ? ನನಗೊಂದು ಮಾತು ಹೇಳು, ನಿನಗೆ 2 ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬ ಒಳ್ಳೆಯವನು, ಸಾಧು ಸ್ವಭಾವ. ಆದರೆ ಇನ್ನೊಬ್ಬ ಮಗ ಸರಿಯಿಲ್ಲ, ಒಳ್ಳೆಯ ಜನರೊಂದಿಗೆ ಸ್ನೇಹವಿಲ್ಲ, ಸುರಾಪಾನ ಮಾಡುತ್ತಾನೆ, ಹಣವನ್ನು ದುಂದುವೆಚ್ಚ ಮಾಡುತ್ತಾನೆ. ಇಬ್ಬರೂ ನಿನ್ನ ಬಳಿ ಬಂದು ಹಣ ಕೇಳುತ್ತಾರೆ. ಈಗ ನಿನ್ನ ಹತ್ತಿರ ಒಬ್ಬನಿಗೆ ಕೊಡುವಷ್ಟು ದುಡ್ಡು ಮಾತ್ರ ಇದೆ. ನೀನು ಯಾರಿಗೆ ಹಣವನ್ನು ಕೊಡುತ್ತೀಯೇ? ಯಾರಿಗೆ ಹಣದ ಅವಶ್ಯಕತೆ ಇದೆ, ಯಾರು ಹಣವನ್ನು ಸರಿಯಾಗಿ ಬಳಸುತ್ತಾರೆ, ಅದರ ಮೌಲ್ಯ ಗೊತ್ತಿದೆಯೋ ಅವರಿಗೆ ಕೊಡುತ್ತೀಯಲ್ಲವೇ? ಯಾರು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾನೆ, ಅದರ ಬೆಲೆ ಗೊತ್ತಿಲ್ಲವೋ ಅವನಿಗೆ ಕೊಡುವುದಿಲ್ಲ, ಸರಿಯಾ? ಭಗವಂತನು ಹೀಗೆಯೇ ಮಾಡುತ್ತಾನೆ.
ನೀನು ಕೆಟ್ಟವನು, ನಡತೆ ಚೆನ್ನಾಗಿಲ್ಲ ಎಂದು ಹೇಳುತ್ತಿಲ್ಲ. ನಾನು ಹೇಳುತ್ತಿರುವುದು ನಿನಗೆ ಹಣವನ್ನು ಹೇಗೆ ಬಳಸಬೇಕು, ಗಳಿಸಬೇಕು ಎಂದು ಗೊತ್ತಿಲ್ಲ ಅಷ್ಟೇ. ಧನಿಕರು ಅನೇಕ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಂಡಿರುತ್ತಾರೆ. ಅವರು ಕೆಲವು ನಿಯಮಗಳನ್ನು ಪಾಲಿಸುತ್ತಾರೆ, ಅದರಿಂದ ಮತ್ತಿಷ್ಟು ಧನಿಕರಾಗುತ್ತಾರೆ. ಇದನ್ನು ಅರಿಯದ ಬಡವ ಮತ್ತೆ ಬಡವನಾಗಿಯೇ ಉಳಿಯುತ್ತಾನೆ. ಆತನು ಧನಿಕರಂತೆ ಆ ನಿಯಮಗಳನ್ನು ಅನುಸರಿಸಿದರೆ ಕೆಲವೇ ಸಮಯದಲ್ಲಿ ಧನಿಕನಾಗಬಲ್ಲ, ಜೀವನದಲ್ಲಿ ಸಫಲತೆಯನ್ನು ಗಳಿಸಬಲ್ಲ. ಕರುಣಾಕರ, ಹಾಗಾದರೆ ಗುರುಗಳೇ ಹಾಗಿದ್ದರೆ ದಯವಿಟ್ಟು ನನಗೂ ಆ ನಿಯಮಗಳನ್ನು ತಿಳಿಸಿಕೊಡಿ. ನಾನು ಅವನ್ನು ಪಾಲಿಸುತ್ತೇನೆ. ಆ ಅಭ್ಯಾಸಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಗುರುಗಳು, ಹಾಗಾದರೆ ಕೇಳು, ಇಂದು ನಿನಗೆ ಆ 13 ನಿಯಮಗಳನ್ನು ಹೇಳುತ್ತೇನೆ. ಅದನ್ನು ಅಳವಡಿಸಿಕೊಂಡು ನೀನು ಸಹ ಸಫಲ ವ್ಯಕ್ತಿಗಳಲ್ಲಿ ಒಬ್ಬನಾಗು. ಸಂತೋಷದ ಜೀವನ ಸಾಗಿಸು. ಈ ನಿಯಮಗಳನ್ನು ಮನಸ್ಸಿಟ್ಟು ಕೇಳು ಹಾಗೂ ಅರ್ಥಮಾಡಿಕೋ. ನಂತರ ಅದನ್ನು ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೋ. ಮೊದಲನೆಯದು, ಯಾವತ್ತೂ ಸೋಲನ್ನು ಒಪ್ಪಬಾರದು. ಇದು ಒಂದಲ್ಲ ಒಂದು ದಿವಸ ನಿನ್ನನ್ನು ಸಫಲ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಸಫಲ ವ್ಯಕ್ತಿಗಳು ಎಂದಿಗೂ ಸೋಲನ್ನು ಒಪ್ಪುವುದಿಲ್ಲ. ಅದಕ್ಕಾಗಿ ನೀನು ಸುರಕ್ಷಿತ ಆವರಣದಿಂದ ಹೊರಬಂದು ಕೆಲಸ ಮಾಡಬೇಕು. ಕೆಲಸ ಎಷ್ಟೇ ಕಠಿಣವಾಗಿದ್ದರೂ, ಅಡೆತಡೆಗಳು ಬರುತ್ತಿದ್ದರೂ ಅದನ್ನೆಲ್ಲ ಎದುರಿಸಿ ಮುಂದುವರೆಯಬೇಕು. ಯಾರಲ್ಲಿ ತಾನು ಯಶಸ್ವಿಯಾಗಬೇಕೆಂಬ ಗೀಳು ಮತ್ತು ಹಠ ಇರುತ್ತದೆಯೋ ಅವರು ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಹಿಡಿದ ಕೆಲಸದಲ್ಲಿ ಸಫಲರಾಗುತ್ತಾರೆ. ಆದ್ದರಿಂದ ಮೊದಲನೆಯ ನಿಯಮ ಎಂದಿಗೂ ಸೋಲನ್ನೊಪ್ಪಬಾರದು. ಎರಡನೆಯ ನಿಯಮವೆಂದರೆ ಇನ್ನೊಬ್ಬರ ಮಾತನ್ನು ಕೇಳದಿರುವುದು. ಕೆಲವರು ಹಿಡಿದ ಕೆಲಸವನ್ನು ಮಧ್ಯದಲ್ಲಿಯೇ ಬಿಟ್ಟುಬಿಡುತ್ತಾರೆ. ಏಕೆಂದರೆ ಅವರು ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ಈ ಕೆಲಸ ಮಾಡುತ್ತಾರೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಜನರಿಗೆ ಇನ್ನೊಬ್ಬರು ಸಫಲನಾಗುವುದು, ಮುಂದುವರಿಯುವುದು ನೋಡಲು ಆಗುವುದಿಲ್ಲ. ಅವರು ಈತನ ಕಾಲನ್ನು ಹೇಗೆ ಎಳೆಯುವುದೆಂದು ಯೋಚಿಸುತ್ತಿರುತ್ತಾರೆ. ಇಂಥವರ ಬಳಿ ನಿನ್ನ ಕೆಲಸದ ಬಗ್ಗೆ ಹೇಳಿದಾಗ ಅಕಸ್ಮಾತ್ ಅವರು ನಿನಗೆ ನಿನ್ನಿಂದ ಈ ಕೆಲಸ ಆಗುವುದಿಲ್ಲ, ಬಹಳ ಕಷ್ಟದ್ದು ಎಂದರೆ ಅದಕ್ಕೆ ಉತ್ತರ ಕೊಡಲು ಹೋಗಬೇಡ. ಅವರಿಗೆ ಹಿಡಿದ ಕೆಲಸ ಮಾಡಿ ಸಾಧಿಸಿ ತೋರಿಸು. ನೀನು ಕೆಲಸದಲ್ಲಿ ಸಫಲನಾದಾಗ ಅವರಿಗೆ ತಮ್ಮ ಉತ್ತರ ದೊರಕಿರುತ್ತದೆ. ಯಾರಾದರೂ ನಿನ್ನ ಕೆಲಸದ ನಕಲು ಮಾಡುತ್ತಿದ್ದರೆ ಚಿಂತಿಸಬೇಡ, ಏಕೆಂದರೆ ಜನ ಯಾವಾಗಲೂ ಸಫಲ ವ್ಯಕ್ತಿಯ ನಕಲು ಮಾಡುತ್ತಾರೆ. ಅಸಫಲ ವ್ಯಕ್ತಿಯ ಕಾರ್ಯವನ್ನು ನಕಲು ಮಾಡುತ್ತವುದಿಲ್ಲ. ಯಾವುದೇ ಕೆಲಸ ಮಾಡಿದರೂ ನೀನದರಲ್ಲಿ ಸಂಪೂರ್ಣ ತನ್ಮಯನಾಗಿ ಕೆಲಸ ಮಾಡು. ಎಷ್ಟೆಂದರೆ ಯಾರಾದರೂ ಏನಾದರೂ ಅಂದರೆ ನಿನಗೆ ಅದು ಕೇಳಿಸಿರಬಾರದು. ಮೂರನೆಯ ನಿಯಮವೆಂದರೆ ಅಪಾಯವನ್ನು ಎದುರಿಸುವುದು. ನೀನು ಯಾವುದೇ ಕೆಲಸ ಆರಂಭಿಸಿದರೂ ಅದರಲ್ಲಿ ಇರುವ ಅಪಾಯವನ್ನು ಒಪ್ಪಿ ಮುನ್ನಡೆಯಲೇಬೇಕು. ಅಪಾಯವಿಲ್ಲದೆ ಯಾವುದೇ ಕೆಲಸ ಮಾಡಲಾರೆ. ಜೀವನದಲ್ಲಿ ಗೆಲ್ಲಬೇಕಾದರೆ ಬರುವ ಅಪಾಯವನ್ನು ಎದುರಿಸುವುದು ಮುಖ್ಯ. ನೀನು ಸರಿಯಾದ ರೀತಿಯಲ್ಲಿ ಇದನ್ನು ಅರಿತು ಕೆಲಸ ಮಾಡಿದರೆ ಯಾವುದೇ ಕೆಲಸವನ್ನು ಸುಲಭವಾಗಿ ಮಾಡಬಹುದು. ಒಂದೇ ರಾತ್ರಿಯಲ್ಲಿ ಸಫಲನಾಗುತ್ತೇನೆ ಎಂದು ಯೋಚಿಸಿದ್ದರೆ ಅದು ತಪ್ಪು. ಏಕೆಂದರೆ ಯಾರಿಗೂ ಸಫಲತೆ ಸುಲಭವಾಗಿ ಸಿಗುವುದಿಲ್ಲ. ಅದನ್ನು ಪಡೆಯಲು ಹಗಲು ರಾತ್ರಿ ಕಷ್ಟಪಡಬೇಕಾಗುತ್ತದೆ. ಜಾಣತನದಿಂದ ಕೆಲಸ ಮಾಡಬೇಕು. ಅದರಲ್ಲಿರುವ ಅಪಾಯವನ್ನು ಅರಿತು ಒಪ್ಪಿ ಮುನ್ನಡೆಯಬೇಕು. ಇದರಲ್ಲಿ ಬಹಳಷ್ಟು ಸವಾಲನ್ನು ಎದುರಿಸಬೇಕು. ನೀನು ಸಫಲರಾದ ಜನರನ್ನು ನೋಡು, ಅವರಿಂದ ಕಲಿ. ಅವರೆಷ್ಟು ಸಲ ಅಸಫಲರಾಗಿದ್ದಾರೆಂದು ಗೊತ್ತೇ. ಆದರೆ ಅವರು ಪ್ರತಿ ಸಲವೂ ಎದ್ದು ಅಪಾಯವನ್ನು ಎದುರಿಸುತ್ತಾರೆ, ಸವಾಲನ್ನು ಸ್ವೀಕರಿಸುತ್ತಾರೆ, ಮುನ್ನಡೆಯುತ್ತಾರೆ. ಈ ಕಾರಣವಾಗಿ ಅವರು ಜೀವನದಲ್ಲಿ ಸಫಲರಾಗಿದ್ದಾರೆ. ಆದ್ದರಿಂದ ನೀನು ಯಾವಾಗ ಬರುವ ಸವಾಲುಗಳನ್ನು ಎದುರಿಸಿ ಸಾಗುವೆಯೋ ಆಗ ಸಫಲತೆಯ ಮಾರ್ಗದಲ್ಲಿ ಸಾಗುತ್ತಿರುವೆ ಎಂದು ಅರಿತುಕೋ. ನಾಲ್ಕನೆಯ ನಿಯಮವೆಂದರೆ ನಿನ್ನನ್ನು ನೀನು ನಂಬು. ಜೀವನದಲ್ಲಿ ಸಫಲನಾಗಲು ನಿನ್ನಲ್ಲಿ ನಿನಗೆ ನಂಬಿಕೆ ಇರಬೇಕು. ನಾನು ಸಹ ಸಫಲನಾಗುತ್ತೇನೆ, ಧನಿಕನಾಗುತ್ತೇನೆ ಎನ್ನ ಅದಮ್ಯ ವಿಶ್ವಾಸ ನಿನ್ನಲ್ಲಿ ಇರಬೇಕು. ಆದರೆ ದೊಡ್ಡ ಸಮಸ್ಯೆ ಏನೆಂದರೆ ಬಹಳ ಜನ ಹೆದರುತ್ತಾರೆ. ಹೀಗೆ ಹೆದರುವುದರಿಂದ ಅವರ ಆತ್ಮವಿಶ್ವಾಸ ಕುಗ್ಗುತ್ತದೆ. ಮನುಷ್ಯರನ್ನು 6 ಬಗೆಯ ಭಯಗಳು ಪೀಡಿಸುತ್ತವೆ. ಬಡತನದ ಭಯ, ವೃದ್ಧಾಪ್ಯದ ಭಯ, ಕೆಟ್ಟದಾಗುವೆಂಬ ಭಯ, ಪ್ರೀತಿ ಮತ್ತು ವಿಶ್ವಾಸ ಕಳೆದುಕೊಳ್ಳುವ ಭಯ, ಅನಾರೋಗ್ಯದ ಭಯ ಹಾಗೂ ಕಡೆಯದಾಗಿ ಮೃತ್ಯುವಿನ ಭಯ. ನಿಮಗೆ ಈ ಎಲ್ಲ ಸಮಸ್ಯೆಗಳು ಸತಾಯಿಸುತ್ತಾ ಇದ್ದರೆ ನಿಮ್ಮೊಂದಿಗೆ ನೀವು ಧನಾತ್ಮಕವಾಗಿ ಮಾತನಾಡಿಕೊಳ್ಳಲು ಆರಂಭಿಸಿ. ಅದರಿಂದ ಆಂತರಿಕ ಭಯ ದೂರವಾಗುವುದು, ಆತ್ಮವಿಶ್ವಾಸ ವೃದ್ಧಿಯಾಗುವುದು. ಆದ್ದರಿಂದ ಯಾವಾಗಲೂ ಭಯವನ್ನು ಎದುರಿಸಲು ಕಲಿ. ಇದರಿಂದ ಗೆಲುವು ನಿನ್ನದಾಗುತ್ತದೆ. ಸ್ವಲ್ಪ ಯೋಚಿಸಿ ನೋಡು, ಸಣ್ಣವನಾಗಿದ್ದಾಗ ನೀನು ಬೀಳುತ್ತೇನೆಂದು ನಡೆಯಲು ಹೆದರಿದ್ದರೆ ಇಂದು ನಡೆಯುತ್ತಿದ್ದೆಯಾ? ಇಲ್ಲ. ಇದೇ ವಿಚಾರದೊಂದಿಗೆ ನೀನು ನಿನ್ನ ಗುರಿಯತ್ತ ಮುನ್ನಡೆ. 1000 ಸಲ ಬೀಳು, ಆದರೆ ಎದ್ದು ಮುನ್ನಡೆ. ಏಕೆಂದರೆ ನಡೆಯುವವನೇ ಬೀಳುತ್ತಾನೆ. 5ನೆಯ ನಿಯಮವೆಂದರೆ ನಿನಗೆ ನೀನು ಒಂದು ದೊಡ್ಡ ಗುರಿಯನ್ನು ಇಟ್ಟುಕೋ. ಎಷ್ಟೋ ಜನರನ್ನು ನಿಮ್ಮ ಜೀವನದ ಗುರಿ ಏನು ಎಂದು ಕೇಳಿದರೆ ಅವರು ನಕ್ಕು ಇನ್ನೂ ನಿರ್ಧರಿಸಿಲ್ಲ ಎನ್ನುತ್ತಾರೆ. ನಿನ್ನ ಉತ್ತರವೂ ಇದೇ ಆಗಿರುತ್ತದೆ.
ಇವತ್ತೇ ಇದನ್ನು ಬದಲಿಸು. ಇಂದೇ ಒಂದು ಕಡೆ ಸ್ವಸ್ಥವಾಗಿ ಕುಳಿತು ಯೋಚಿಸು. ನಿನ್ನ ಜೀವನದ ಗುರಿಯನ್ನು ನಿರ್ಧರಿಸು. ಒಳ್ಳೆಯ ಹಣ ತರುವ ಕೆಲಸವನ್ನೇ ಹುಡುಕುವುದು, ಸೇರುವುದು ಗುರಿಯಲ್ಲ, ಅದರಿಂದ ಸರಿಯಾದ ಜೀವನದ ಗುರಿಯತ್ತ ಸಾಗಲು ಸಹಾಯ ಮಾಡಬಹುದು. ಆದ್ದರಿಂದ ಸಾಧಿಸಲಿಚ್ಛಿಸುವ ಒಂದು ಗುರಿಯನ್ನು ಇಟ್ಟುಕೋ. ಆ ಗುರಿಯನ್ನು ಮುಟ್ಟಲು 3 ಕೆಲಸಗಳನ್ನು ಮಾಡು. ಮೊದಲು ಅದನ್ನು ಕಾಗದದ ಮೇಲೆ ಬರೆದದ್ದು ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಸ್ಥಿರವಾಗುತ್ತದೆ. ಎರಡನೆಯದಾಗಿ, ನಿಮ್ಮ ಗುರಿ ಮುಟ್ಟಲು ನೀವು ಏನು ಮಾಡಬಲ್ಲಿರಿ? ಅದಕ್ಕಾಗಿ ನಿದ್ದೆಯನ್ನು ಬಿಡಬಲ್ಲಿರ, ಹರಟೆಯ ತ್ಯಜಿಸಬಲ್ಲಿರ, ಗುರಿ ಮುಟ್ಟಲು ಬೇಕಾದ ಸಹಾಯವಾಗುವ ಪುಸ್ತಕಗಳನ್ನು ಓದುವಿರಾ? ಮೂರನೆಯದಾಗ, ದಿನದಲ್ಲಿ 3 ಸಲವಾದರೂ ಮುಟ್ಟಬೇಕಾದ ಗುರಿಯನ್ನು ಉಚ್ಚರಿಸು. ಅಂದರೆ ಅದು ಮನಸ್ಸನ್ನು ಗುರಿಯತ್ತ ಒಯ್ಯುತ್ತದೆ ಮತ್ತು ಅದನ್ನು ಸಾಧಿಸಲು ಬೇಕಾದ ಸಾಧನೆಗಳ ಕುರಿತು ಚಿಂತಿಸುವಂತೆ ಮಾಡುತ್ತದೆ. ಇದನ್ನು ಅಳವಡಿಸಿಕೊಂಡರೆ ನೀನು ನಿನ್ನ ಗುರಿಯನ್ನು ಸಾಧಿಸಬಹುದು. 6ನೆಯ ನಿಯಮ, ನಿನಗೆ ಇಷ್ಟವಾದದ್ದನ್ನೇ ಮಾಡು. ಏಕೆಂದರೆ ನೀನದನ್ನು ಬಹಳ ಖುಷಿಯಿಂದ ಮಾಡುವೆ. ಯಾರದೋ ಒತ್ತಡಕ್ಕೆ ಮಣಿದು ಕೆಲಸ ಮಾಡಬೇಡ. ಅಂಥವರಿಗೆ ನೇರವಾಗಿ ಈ ಕೆಲಸ ಮಾಡುವ ಇಚ್ಛೆಯಿಲ್ಲ ಎಂದು ತಿಳಿಸು. ಯಾವ ಕೆಲಸದಲ್ಲಿ ನಿನಗೆ ಆಸಕ್ತಿ ಇದೆಯೋ ಆ ಕೆಲಸ ಮಾಡಿದರೆ ನಿನ್ನ ಮನಸ್ಸು ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ. ಆದ್ದರಿಂದ ಮನುಷ್ಯ ಯಾವ ಕೆಲಸದಲ್ಲಿ ಖುಷಿ ಸಿಗುವುದೋ ಅದೇ ಕೆಲಸವನ್ನು ಮಾಡಬೇಕು. ಇಷ್ಟವಿಲ್ಲದ ಕೆಲಸದಲ್ಲಿ ತೊಡಗಿಸಿಕೊಂಡರೆ ಸ್ವಲ್ಪ ಸಮಯದಲ್ಲಿಯೇ ಬೇಸರ ಬರುತ್ತದೆ ಮತ್ತು ನೀನದನ್ನು ಅರ್ಧದಲ್ಲಿಯೇ ಬಿಟ್ಟು ಬಿಡುವೆ. ಹೀಗಾದಾಗ ಜೀವನದಲ್ಲಿ ಮತ್ತೆ ನೀನೆಂದಿಗೂ ಸಫಲನಾಗಲಾರೆ. ಆದ್ದರಿಂದ ಮನುಷ್ಯ ಜೀವನದಲ್ಲಿ ತನಗೆ ಯಾವ ಕೆಲಸದಲ್ಲಿ ಆಸಕ್ತಿ ಇದೆಯೋ ಅದೇ ಕೆಲಸವನ್ನು ಮಾಡಬೇಕು. ಆದ್ದರಿಂದ ಏನು ಮಾಡಬೇಕು, ಏನು ಮಾಡಬಾರದೆಂದು ನೀನೇ ನಿರ್ಧರಿಸಿ ಮುನ್ನಡೆ. 7ನೆಯ ನಿಯಮವೆಂದರೆ, ಅತಿ ಮುಖ್ಯವಾಗಿರುವ ಕೆಲಸವನ್ನು ಮೊದಲು ಮಾಡು. ಇದರಿಂದ ನಿನಗೆ ಉಳಿದ ಕೆಲಸಗಳಿಗೆ ಸರಿಯಾಗಿ ಲಕ್ಷ್ಯ ಕೊಟ್ಟು ಮಾಡಲು ಅನುಕೂಲವಾಗುತ್ತದೆ. ಅತ್ಯವಶ್ಯವಾದ ಕೆಲಸವನ್ನು ಮೊದಲು ಮಾಡುವುದರಿಂದ ಉಳಿದ ಕೆಲಸ ಮಾಡಿ ಮುಗಿಸಬೇಕಾದ ಉದ್ವೇಗ ಇರುವುದಿಲ್ಲ. ಆದ್ದರಿಂದ ಯಾವಾಗಲೂ ಮೊದಲು ಮಾಡಬೇಕಾದ ಕೆಲಸಗಳಿಗೆ ಆದ್ಯತೆ ಕೊಡು. ನಿರ್ಧರಿಸು. 8ನೆಯ ನಿಯಮ, ನಿನ್ನ ಗುರಿಯೆಡೆ ಮನಸ್ಸನ್ನು ತೊಡಗಿಸು. ನೀನು ನಿನ್ನ ಕೆಲಸ ಸರಿಯಾಗಿ ಮನಃಪೂರ್ವಕ ಮಾಡದಿದ್ದರೆ ಆ ಕೆಲಸವೆಂದಿಗೂ ಮುಗಿಯುವುದಿಲ್ಲ. ಯಾವುದೇ ಕೆಲಸವನ್ನು ಮನಃಪೂರ್ವಕವಾಗಿ ಮಾಡದಿದ್ದರೆ ಅದರಲ್ಲಿ ಏನೇನೂ ಅರ್ಥವಿರುವುದಿಲ್ಲ. ಆದ್ದರಿಂದ ಯಾವುದೇ ಕೆಲಸ ಮಾಡಿದರೂ ಮನಃಪೂರ್ವಕವಾಗಿ ಮಾಡು. 9ನೆಯ ನಿಯಮವೆಂದರೆ, ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡು. ಸಫಲನಾಗಲು ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡಬೇಕು, ನಿಜ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಮನವನ್ನು ತೊಡಗಿಸಿ ಕೆಲಸ ಮಾಡುವುದರಿಂದ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉಳಿದೆಲ್ಲ ಕೆಲಸಗಳು ಸುಲಭವಾಗುವವು. ಸಂಪೂರ್ಣವಾಗಿ ನಿನ್ನನ್ನು ತೊಡಗಿಸಿಕೊಂಡು ಕೆಲಸವನ್ನು ಅರಿತುಕೊಂಡರೆ ಬಲು ಬೇಗನೆ ಸಫಲತೆ ದೊರಕುವುದು. ಆದ್ದರಿಂದ ಸಫಲನಾಗಲು ಆ ಕ್ಷೇತ್ರದ ಸಂಪೂರ್ಣ ಜ್ಞಾನವಿರಬೇಕು. ನೀನು ಪರಿಶ್ರಮ ಪಟ್ಟರೂ ಕೆಲಸದಲ್ಲಿ ಬುದ್ಧಿಯನ್ನು ಬಳಸದಿದ್ದರೆ ಸಫಲನಾಗಲಾರೆ. ಒಂದು ಕತ್ತೆ ಬಹಳ ಪರಿಶ್ರಮ ಪಟ್ಟು ಕೆಲಸ ಮಾಡುತ್ತದೆ, ಆದರೆ ಯಾರೂ ಅದನ್ನು ಗೌರವಿಸುವುದಿಲ್ಲ, ಏಕೆಂದರೆ ಅದು ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಕೇವಲ ಪರಿಶ್ರಮವಷ್ಟೇ ಅಲ್ಲ, ಕೆಲಸದ ಜೊತೆಗೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಬೇಕು. ಅಂದರೆ ನಿನ್ನ ಕನಸು ನನಸಾಗುವುದು. 10ನೆಯ ನಿಯಮವೆಂದರೆ, ನಿನ್ನ ತಪ್ಪುಗಳಿಂದ ಕಲಿ. ಸಫಲತೆಯನ್ನು ಪಡೆದ ಜನ ತಮ್ಮ ತಪ್ಪುಗಳಿಂದ ಏನನ್ನಾದರೂ ಕಲಿಯುತ್ತಾ ಇರುತ್ತಾರೆ. ನಿನ್ನಿಂದ ಏನೂ ತಪ್ಪಾಗುವುದಿಲ್ಲ ಎನ್ನಲು ನೀನೇನು ಭಗವಂತನಲ್ಲ, ನಿನ್ನಿಂದಲೂ ತಪ್ಪಾಗುತ್ತದೆ. ಆಗಬಹುದು. ಎಲ್ಲರೂ ಒಂದಲ್ಲ ಒಂದು ಸಲ ತಪ್ಪು ಮಾಡಿಯೇ ಮಾಡುತ್ತಾರೆ. ಆದ್ದರಿಂದ ತಪ್ಪುಗಳಿಂದ ಕಲಿ ಹಾಗೂ ಮುನ್ನಡೆ. ಕೆಲಸ ಮಾಡುವವನೇ ತಪ್ಪುತ್ತಾನೆ. ಆದ್ದರಿಂದ ಅದಕ್ಕೆ ನಿರಾಶನಾಗಬೇಕಿಲ್ಲ. ಸೋಲಿನ ಭೀತಿಯಿಂದ ಯುದ್ಧಕ್ಕೆ ಹೊರಡದಿದ್ದರೆ ಗೆಲ್ಲುವುದು ಹೇಗೆ? ಆದ್ದರಿಂದ ತಪ್ಪುಗಳಿಗೆ ಹೆದರದೆ ಕೆಲಸವನ್ನು ಮುಂದುವರೆಸುವ ಸಾಹಸ ಮಾಡು. ಸಫಲತೆಯನ್ನು ಪಡೆ. 11ನೆಯ ನಿಯಮ, ಹೊಸ ಕೌಶಲ್ಯವನ್ನು ಕಲಿ. ಯಾವ ಕೌಶಲ್ಯ ಕಲಿಯುವುದರಿಂದ ಜೀವನದಲ್ಲಿ ಸಫಲತೆಯನ್ನು ಪಡೆಯಲು ಸಾಧ್ಯವೋ ಅದನ್ನು ಅವಶ್ಯವಾಗಿ ಕಲಿ. ನಿನ್ನ ಹತ್ತಿರ ಯಾವುದೇ ವಿಶೇಷವಾದ ಕೌಶಲ್ಯವಿಲ್ಲದಿದ್ದರೆ ಜೀವನದಲ್ಲಿ ಸಫಲನಾಗಲಾರೆ. ಆದ್ದರಿಂದ ನೀನು ಮಾಡುವ ಕೆಲಸದ ಕ್ಷೇತ್ರದ ಸಂಬಂಧಿತ ಎಲ್ಲ ಕೌಶಲ್ಯಗಳನ್ನು ತಪ್ಪದೆ ಕಲಿ. ಇದು ನಿನಗೆ ಸಫಲತೆಯನ್ನು ಪಡೆಯಲು ಸಹಾಯ ಮಾಡಬಲ್ಲುದು. ಅಲ್ಲದೆ ನೀ ಮಾಡುವ ಕೆಲಸವನ್ನು ಸರಿಯಾಗಿ ಚೊಕ್ಕಾಗಿ ಮಾಡಲು ಸಹಾಯ ಮಾಡುವುದು. 12ನೆಯ ನಿಯಮ, ನಿನ್ನ ಗುರಿಯನ್ನು ನಿರ್ಧರಿಸು. ಜೀವನದಲ್ಲಿ ಸಫಲನಾಗಲು ಮುಖ್ಯವಾದದ್ದು ನಮ್ಮ ಗುರಿ. ಯಾವುದೇ ಗುರಿ ಇಲ್ಲದಿದ್ದರೆ ಆ ಜೀವನ ಬಾಳುವುದರಲ್ಲಿ ಏನೇನೂ ಅರ್ಥವಿಲ್ಲ. ನೀನು ಮನೆಯಿಂದ ಹೊರಟಾಗ ಎಲ್ಲಿಗೆ ಹೋಗಬೇಕೆಂದು ಗೊತ್ತಿರದಿದ್ದರೆ ಏನು ಮಾಡುವೆ? ಎಲ್ಲಿಗೆ ಹೋಗುವೆ? ಸುಮ್ಮನೆ ಹಾಗೇ ನಡೆಯುತ್ತಾ ಇರುವೆಯಾ? ಇಲ್ಲ, ಇದೇ ತರಹ ಜೀವನದಲ್ಲಿ ಸಹ ಗುರಿಯಿರಬೇಕು. ಇಲ್ಲದಿದ್ದರೆ ಏನನ್ನೂ ಸಾಧಿಸಲಾರೆ. ಗುರಿಯನ್ನು ಓದುವುದು ಮುಖ್ಯವಷ್ಟೇ ಅಲ್ಲ, ಅದನ್ನು ಸಾಧಿಸಲು ಪರಿಶ್ರಮ ಪಡುವುದು ಅಷ್ಟೇ ಮುಖ್ಯ. ಆದ್ದರಿಂದ ಗುರಿಯನ್ನು ನಿರ್ಧರಿಸು, ಅದನ್ನು ಮುಟ್ಟಲು ಬೇಕಾದ ಉಪಾಯ ಮಾಡು.
ಅಷ್ಟಲ್ಲದೆ ಅದನ್ನು ಕೂಡಲೇ ಕೆಲಸದಲ್ಲಿ ಅಳವಡಿಸಿ ಸಾಧಿಸುವತ್ತ ನಡೆ. 13ನೆಯ ನಿಯಮ ಜನರಿಗೆ ಸಹಾಯ ಮಾಡು. ಜನರಿಗೆ ಸಹಾಯ ಮಾಡುವುದರಿಂದ ಮನಸ್ಸು ಪ್ರಫುಲ್ಲಿತವಾಗುವುದು ಮತ್ತು ಅದರಲ್ಲಿ ಧನಾತ್ಮಕ ಚಿಂತನೆ ಬರುವುದು. ಇದು ನಮ್ಮನ್ನು ಧನಿಕನಾಗುವ ಮಾರ್ಗದತ್ತ ಒಯ್ಯುವುದು. ನಮ್ಮಲ್ಲಿ ಅದೇ ವಿಚಾರಗಳನ್ನು ಉಂಟು ಮಾಡುತ್ತದೆ. ಎಲ್ಲರಿಗೂ ಗೊತ್ತಿದ್ದಂತೆ ನಮ್ಮ ವಿಚಾರಗಳು ಹೇಗಿರುವುದೋ ಹಾಗೆ ನಾವು ಆಗುತ್ತೇವೆ. ಆದ ಕಾರಣ ಜನರಿಗೆ ಸಹಾಯ ಮಾಡು. ಅವರ ಒಳ್ಳೆಯ ಹರಕೆಯನ್ನು ಪಡೆ. ಇಷ್ಟು ಹೇಳಿ ಗುರುಗಳು ಶಾಂತರಾದರು. ನೋಡು, ನೀನು ಇವುಗಳನ್ನು ಸರಿಯಾಗಿ ಜೀವನದಲ್ಲಿ ಅಳವಡಿಸಿಕೊ. 6 ತಿಂಗಳ ನಂತರ ಬಂದು ನನ್ನನ್ನು ಭೇಟಿಯಾಗು ಎಂದರು. ಕರುಣಾಕರ ಗುರುಗಳಿಗೆ ನಮಸ್ಕರಿಸಿ ತನ್ನ ಮಾರ್ಗ ಹಿಡಿದು ಹೊರಟು ಹೋದ. ಅವನಿಗೆ ತನ್ನ ತಪ್ಪು ಅರ್ಥವಾಗಿತ್ತು, ಸರಿಯಾದ ಮಾರ್ಗ ಸಿಕ್ಕಿತ್ತು.